ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಪ್ರಕರಣ, ಜೈಲಿನಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಮ್ಮೆ ಬಿಗ್ ಶಾಕ್, ಮತ್ತೆ ಜಾಮೀನು ಅರ್ಜಿ ವಜಾ. ಸರ್ಕಾರದಿಂದ ಮಂಜೂರಾದ ಮನೆ ನೆಲಸಮ, ಅರಣ್ಯ ಇಲಾಖೆ ವಿರುದ್ಧ ಬಡ ಕುಟುಂಬದ ಆಕ್ರೋಶ, ಸುರಿಯುವ ಮಳೆ ಮಧ್ಯೆ ನಿಂತು ಕುಟುಂಬದ ಕಣ್ಣೀರು. ನಾಳೆ ಜಿಲ್ಲೆಗೆ ಸಿಎಂ ಡಿಸಿಎಂ ಆಗಮನ, ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು, ಹಾಸನಕ್ಕೆ ಬರಲು ಅವರಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದ ವಕೀಲ ದೇವರಾಜೇಗೌಡ. ಕ್ಷುಲ್ಲಕ ಕಾರಣಕ್ಕೆ ದಲಿತರ ಮೇಲೆ ಹಲ್ಲೆ, ಆರೋಪಿಗಳನ್ನ ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ, ದಲಿತ ಹಕ್ಕುಗಳ ಸಮಿತಿಯಿಂದ ಪ್ರತಿಭಟನೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರೋ ಧಾರಾಕಾರ ಮಳೆ, ಆದ್ರೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ ಜಿಲ್ಲಾಡಳಿತ, ಪೋಷಕರ ಅಸಮಾಧಾನ. ಸಕಲೇಶಪುರ ಭಾಗದಲ್ಲಿ ಕಾಡಾನೆಗಳೊಟ್ಟಿಗೆ ಕಾಡು ಕೋಣಗಳ ಹಾವಳಿ, ಗದ್ದೆಗೆ ಲಗ್ಗೆ, ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶ. ವಾರ್ತೆಗಳ ವಿವರ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲ ಬೇಲ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮನೆ ಮಾಡಿತ್ತು. ಅಂಡ್ ಹೊಳೆನರಸೀಪುರ ಭಾಗದಲ್ಲಿ ಅತಿ ಹೆಚ್ಚು ಭಾಗವಾಗಿ ಹೊಳೆನರಸೀಪುರದ JDS ಕಾರ್ಯಕರ್ತರು ಬಹುತೇಕ ಪ್ರಜ್ವಲ್ ರೇವಣ್ಣ ಅವರು ರಿಲೀಸ್ ಆಗಿಬಿಡ್ತಾರೆ ಅಂತ ಹೇಳಿ ಒಂದಿಷ್ಟು ಜನ ಪಟಾಕಿನೂ ತಂದಿಟ್ಕೊಂಡಿದ್ರಂತೆ ಪಟಾಕಿ ಹೊಡಿಲಿಕ್ಕೆ. ಆದ್ರೆ ಅವ್ರಿಗೆಲ್ಲ ನಿರಾಸೆ ಆಗಿದೆ. ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ ಪ್ರಕರಣದ ಆರೋಪದ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಜೈಲು ಪಾಲಾಗಿ ಸುಮಾರು 14 ತಿಂಗಳುಗಳಾಗಿದ್ದಾವೆ. 1 ವರ್ಷ 2 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾಸ ಮಾಡಬೇಕಾದಂತ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಬೆನ್ನಲ್ಲೇ ಪದೇ ಪದೇ ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕೊಂಡು ಬರ್ತಾ ಇದ್ರು. ಆದ್ರೆ ಜಾಮೀನ್ ಸಿಗ್ತಾ ಇರ್ಲಿಲ್ಲ. ಇನ್ನು ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟ್ ಮೊರೆ ಹೋದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತಮಗೆ ಜಾಮೀನ್ ಸಿಗ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ ನಲ್ಲೂ ಕೂಡ ಬೇಲ್ ವಜಾ ಆಯ್ತು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಜಾಮೀನನ್ನ ವಜಾಗೊಳಿಸಲಾಯಿತು. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು, ಮತ್ತೊಮ್ಮೆ ಹೈಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು. ಆಗ ಹೈಕೋರ್ಟ್ ಹೇಳ್ತು, ನೀವು ಎಲ್ಲಿ ನಿಮ್ಮ ಟ್ರಯಲ್ ನಡೀತಾ ಇದೆಯೋ ಟ್ರಯಲ್ ಕೋರ್ಟಿಗೆ ಮತ್ತೆ ಜಾಮೀನಿಗೆ ಅರ್ಜಿಯನ್ನ ಹಾಕಿ 10 ದಿನಗಳ ಒಳಗಾಗಿ ಅವರು ಜಾಮೀನ್ ಕೊಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ಲಿ ಅಂತ ಹೇಳಿದ್ರು. ಅಂತೆಯೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಾದ ವಿವಾದ ಇವೆಲ್ಲವನ್ನ ಆಲಿಸಿ ಇದೀಗ ತನ್ನ ತೀರ್ಪನ್ನ ಪ್ರಕಟಿಸಿದೆ, ಜಾಮೀನನ್ನ ವಜಾಗೊಳಿಸಿದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟದ ದಿನಗಳು ಈ ಮೂಲಕ ಕಾಣುವಂತೆ ಗೋಚರವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸದ್ಯ ಜಾಮೀನು ಇಲ್ಲ ಅಂತಕ್ಕಂಥದ್ದನ್ನ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅಂಡ್ ಇದನ್ನ ಮೊದಲೇ ಊಹಿಸಬಹುದಾಗಿತ್ತು. ನಾನು ಕೂಡ ಈ ಜಾಮೀನಿಗೆ ಅರ್ಜಿ ಹಾಕ್ದಾಗ ಇದನ್ನ ಪ್ರಿಡಿಕ್ಟ್ ಮಾಡಿದ್ವಿ. ನಾನು ಹೇಳ್ತಾ ಇದ್ದೆ ಅವತ್ತೇ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನಗೆ ಬೇಲ್ ನೀಡ್ತಾ ಇಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಹೋಗ್ತಾರೆ. ಆಗ ಹೈಕೋರ್ಟ್ ಹೇಳುತ್ತೆ, ಇಲ್ಲ ನೀವು ಮತ್ತೆ ಹೋಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಬೇಲ್ ಕೊಡಬೇಕೋ ಬೇಡವೋ ಅನ್ನೋದನ್ನ 10 ದಿನಗಳಲ್ಲಿ ನಿರ್ಧಾರ ಮಾಡ್ಲಿ ಅಂತಕ್ಕಂಥದನ್ನ ಹೇಳುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೇಲ್ ಕೊಡ್ತಾ ಇಲ್ಲ ಅಂತ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳದ ಮೇಲೆ ಸಹಜವಾಗಿಯೇ ಬೇಲ್ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆಗಿತ್ತು. ಅಂಡ್ ಇಲ್ಲಿ ಇನ್ನೊಂದು ಅಂಶ, ಯಾಕೆ ಬೇಲ್ ಸಿಗ್ತಾ ಇಲ್ಲ ಅನ್ನೋದನ್ನ ಮೇನ್ ಪಾಯಿಂಟ್. ಈ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಯಾಕೆ ಪ್ರಜ್ವಲ್ ರೇವಣ್ಣಗೆ ಬೇಲ್ ಸಿಗ್ತಾ ಇಲ್ಲ ಈ ಪ್ರಕರಣದಲ್ಲಿ ಅಂತ ಅಂದ್ರೆ, ಈ ಪ್ರಕರಣ ಇದೆಯಲ್ಲ ಇದು ಪ್ರಮುಖವಾದ ಪ್ರಕರಣ. ಹೊಳೆನರಸೀಪುರದಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರು ವಾಸವಿರ್ತಕ್ಕಂಥ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮನೆ ಕೆಲಸದ ಮಹಿಳೆ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಪ್ರಕರಣ ಇದು. ಅಂಡ್ ಇಷ್ಟೇ ಆಗಿದ್ದರೆ ಇಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಲ್ ಸಿಕ್ತಿತ್ತೇನೋ. ಆದ್ರೆ ಈ ಪ್ರಕರಣದಲ್ಲಿ ಯಾರು ಸಂತ್ರಸ್ತರಿದ್ದಾರೋ, ಹೊಳೆನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು, ಯಾರ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯೋ ಆ ಸಂತ್ರಸ್ತೆಯನ್ನ ಪ್ರಕರಣ ದಾಖಲಾದ ನಂತರ ಕಿಡ್ನಾಪ್ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರು ಪಾತ್ರ ಪ್ರಮುಖವಾಗಿ A1 ಆರೋಪಿ ಆಗಿದ್ರು. ಅದಾದ್ಮೇಲೆ ಅವರು ತಮಗೆ ಅನಾರೋಗ್ಯ ಕಾರಣ ಹೇಳ್ಕೊಂಡು ಬೇಲ್ ತಗೊಂಡು ಮತ್ತೊಂದು ಇನ್ನೊಂದಿದ್ದಾರೆ. ರೇವಣ್ಣ ಅವರು ಇದೇ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು, 7 ದಿವಸ ಪರಪ್ಪನ ಅಗ್ರಹಾರದಲ್ಲಿದ್ರು. ಅದಾದ್ಮೇಲೆ ಹೈಕೋರ್ಟಿಗೆ ಹೋಗಿ ಈ ವಿಚಾರಣೆಗೆ ತಡೆ ತಗೊಂಡ್ಬಂದಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು
ತಾವು ಈ ಪ್ರಕರಣದಲ್ಲಿ ಆರೋಪಿ ಆದ ಕೂಡಲೇ ತಮ್ಮ ಮನೆಯವರು ಯಾರು ಸಂತ್ರಸ್ತರಿದ್ದಾರೆ ಅವರನ್ನ ಕಿಡ್ನಾಪ್ ಮಾಡಿದ್ರು. ಹೀಗಾಗಿ ಒಂದು ವೇಳೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವ್ರೇನಾದ್ರು ಹೊರಗಡೆ ಬಂದ್ಬಿಟ್ರೆ ಸಾಕ್ಷಿಗಳನ್ನ ನಾಶ ಮಾಡುವ ಸಾಧ್ಯತೆ ಇರ್ತದೆ. ಅಂಡ್ ಸಂತ್ರಸ್ತರನ್ನ ಆಲ್ರೆಡಿ ಒಮ್ಮೆ ಕಿಡ್ನಾಪ್ ಮಾಡಿರೋದ್ರಿಂದ ಅವರಿಗೆ ಸೂಕ್ತ ರಕ್ಷಣೆ ಸಿಗೋದಿಲ್ಲ ಅಂತ ಹೇಳಿ SIT ಪರ ವಕೀಲರು ನಿರಂತರವಾಗಿ ವಾದವನ್ನ ಮಂಡಿಸಿದ್ರು. ಪರಿಣಾಮವಾಗಿ ವ್ಯಾಲ್ಯೂಬಲ್ ಪಾಯಿಂಟ್ ಇದೆ ಇಲ್ಲಿ ಅಂತ ಹೇಳಿ ಇದೀಗ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಅಂಡ್ ಇದರೊಟ್ಟಿಗೆ ನೋಟ್ ಏನ್ ನಿಮಗೆ ಅಂತ ಅಂದ್ರೆ ಇದೇ 30ನೇ ತಾರೀಕು ಬರ್ತಕ್ಕಂಥ 30ನೇ ತಾರೀಕು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪು ಕೂಡ ಹೊರ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಈ ಪ್ರಕರಣದಲ್ಲಿ ನಿರ್ದೋಷಿಯೋ ಅಥವಾ ಅಪರಾಧಿಯೋ ಅಂತಕ್ಕಂಥದ್ದು ಕೂಡ ಈ ಪ್ರಕರಣದಲ್ಲಿ ನಿರ್ಧಾರವಾಗುತ್ತೆ 30ನೇ ತಾರೀಕು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಟ್ರಯಲ್ ಮುಗಿದಿರೋದ್ರಿಂದ ಏನು ಆರೋಪಿ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿ ಮುಗಿಸಿ ಆಗಿದೆ. ಅಂಡ್ SIT ಪರ ವಕೀಲರು ಯಾರಿದ್ದಾರೆ ಅವರು ಕೂಡ ತಮ್ಮ ವಾದ ಪ್ರತಿವಾದ ಇವೆಲ್ಲವನ್ನ ಕೋರ್ಟ್ ಆಲಿಸಿರೋದ್ರಿಂದ ತೀರ್ಪನ್ನ 30ನೇ ತಾರೀಕಿಗೆ ಕಾಯ್ದಿರಿಸಿತ್ತು. ಜುಲೈ 30ನೇ ತಾರೀಕಿಗೆ ಅಂತಿಮ ತೀರ್ಪನ್ನ ಕಾಯ್ದಿರಿಸಲಾಗಿತ್ತಲ್ಲ, ಆ ತೀರ್ಪು 30ನೇ ತಾರೀಕು ಹೊರಗಡೆ ಬರುತ್ತೆ. ಅವತ್ತು ಪ್ರಜ್ವಲ್ ರೇವಣ್ಣ ಅವರು ನಿಜವಾಗಿಯೂ ಪ್ರಕರಣದಲ್ಲಿ ಅಪರಾಧಿಯೋ ಆರೋಪಿಯೋ ಅನ್ನುವುದು ನಿರ್ಧಾರವಾಗುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ನಿಜವಾದ ಆರೋಪಿ, ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ನಿಜ ಅಂತ ಏನಾದ್ರು ಪ್ರೂವ್ ಆಗಿ ಬಿಟ್ಟರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳ ಕಾಲ, ಎಷ್ಟು ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಬೇಕು ಅನ್ನೋದನ್ನು ಕೂಡ ಕೋರ್ಟ್ ಅವತ್ತು ಹೇಳುತ್ತೆ. ಅಂಡ್ ನಾವಿವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಕೇವಲ ಹೊಳೆ ನರಸೀಪುರದ ಮನೆ ಕೆಲಸದ ಮಹಿಳೆ ಮೇಲೆ ನಡೆದಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಅತ್ಯಾಚಾರ ಪ್ರಕರಣದ ಬಗ್ಗೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇದನ್ನೂ ಸೇರಿದಂತೆ ಇನ್ನೂ 3 ಬೇರೆ ಬೇರೆ ಕೇಸುಗಳು ದಾಖಲಾಗಿದ್ದಾವೆ. ಆ ಪ್ರಕರಣಗಳು ಕೂಡ ಇನ್ನೂ ಒಂದೊಂದೇ ಬೇರೆ ಬೇರೆ ಮಾರ್ಗವಾಗಿ ಅಂತ ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಒಂದು ಟ್ರಯಲ್ ಈ ಪ್ರಕರಣದಲ್ಲಿ ನಡೀತಾ ಇದ್ರೆ ಇದೇ ರೀತಿ ಇನ್ನು 3 ಪ್ರಕರಣಗಳು ಕೂಡ ಟ್ರಯಲ್ ಪ್ರಾರಂಭ ಆಗಬೇಕಾಗುತ್ತೆ. ಆ ಪ್ರಕರಣದ ಟ್ರಯಲ್ಗಳು ಕೂಡ ನಡಿಬೇಕು, ಅಲ್ಲೂ ಕೂಡ ಸಾಕ್ಷಿಗಳನ್ನ ವಿಚಾರಣೆ ನಡೆಸಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಹೊಳೆನರಸೀಪುರದ ಏನು ಮನೆ ಕೆಲಸದ ಮಹಿಳೆ ಮೇಲೆ ನಡೆದಿದೆ ಎನ್ನಲಾಗ್ತಾ ಇರ್ತಕ್ಕಂತೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಈ ಪ್ರಕರಣದಲ್ಲಿ ಹಾಜರುಪಡಿಸಲಾಗಿದೆ. 25ಕ್ಕೂ ಹೆಚ್ಚು ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ನುಡಿದಿದ್ದಾರೆ. ಇವೆಲ್ಲವೂ ಕೂಡ ಕೋರ್ಟ್ ಅಲ್ಲಿ ದಾಖಲಾಗಿದೆ. ಸದ್ಯ 30ನೇ ತಾರೀಕು ಅಂತಿಮ ತೀರ್ಪು ಹೊರಬರುತ್ತೆ. ಇವತ್ತು ಜಾಮೀನಿಗೆ ಹಾಕಿದ್ದ ಅರ್ಜಿಯು ಕೂಡ ವಜಾ ಆಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಸದ್ಯದ ಮಟ್ಟಕ್ಕೆ ರಿಲೀಫ್ ಸಿಗೋದು ಕಷ್ಟ ಅನ್ನೋದನ್ನ ನಾವಿಲ್ಲಿ ಊಹಿಸಬಹುದು. ಒಂದು ಕಡೆ ನಿರಾಶ್ರಿತರಿಗೆ ಮನೆ ಕಟ್ಕೊಳ್ಳೋಕೆ ಅಂತ ಹೇಳಿ ಸರ್ಕಾರ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಯನ್ನ ಮಂಜೂರು ಮಾಡುತ್ತೆ. ಇದಾದ ನಂತರ ಅರಣ್ಯ ಇಲಾಖೆಯವರು ಹೋಗಿ ಸರ್ಕಾರವೇ ಮಂಜೂರು ಮಾಡಿದ ಮನೆಯನ್ನ ಅಕ್ರಮವಾಗಿ ಅರಣ್ಯ ಪ್ರದೇಶದಲ್ಲಿ ಕಟ್ಟಲಾಗ್ತಾ ಇದೆ ಅಂತ ಹೇಳಿ ನೆಲಸಮ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಈ ಘಟನೆ ನಡೆದಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ. ಒಂದು ಕುಟುಂಬ, ಬಡ ಕುಟುಂಬ ರೀ ಅದು. ಹಂಗಾಗಿ ಸರ್ಕಾರದಿಂದ ಆಶ್ರಯ ಯೋಜನೆಯಡಿ ಒಂದು ಮನೆಯನ್ನ ಮಂಜೂರು ಮಾಡಿಸ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಮನೆಯನ್ನ ಕಟ್ತಾ ಇರ್ತಾರೆ. ಜಾಗವನ್ನ ಮಂಜೂರು ಮಾಡಿ ಕೊಟ್ಟಿರೋದು ರಾಜ್ಯ ಸರ್ಕಾರ. ಅಂಡ್ ಈಗ ಬಂದು ಮನೆಯನ್ನ ಕೆಡವಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಏನಿದು ಘಟನೆ, ಏನಾಗಿದೆ ಅಂತ ನೋಡ್ತಾ ಹೋದ್ರೆ, ಸಕಲೇಶಪುರ ತಾಲೂಕಿನ ಮರಡಿಕೆರೆ ಅಂತಕ್ಕಂಥ ಗ್ರಾಮ, ಅಲ್ಲಿಯ ಸರ್ವೆ ನಂಬರ್ 361ರಲ್ಲಿ ಸರ್ಕಾರದ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ರು ಪ್ರಿಯಾಂಕಾ ಅಂತಕ್ಕಂಥವ್ರು. ಆದ್ರೆ ಅರಣ್ಯ ಇಲಾಖೆಯವರು ಏಕಾಏಕಿ ಹೋಗಿ JCB ಮೂಲಕ ಮನೆಯನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ. ಈ ಮನೆಯನ್ನ 2021-22ನೇ ಸಾಲಿನಲ್ಲಿ ಆಶ್ರಯ ಯೋಜನೆಯಡಿ ಮಂಜೂರು ಮಾಡಲಾಗಿತ್ತು. ಹಂತವಾಗಿ 4 ಬಾರಿ ಅನುದಾನವನ್ನ ಬಿಡುಗಡೆ ಮಾಡಿ ಮನೆ ನಿರ್ಮಾಣ ಇನ್ನೇನು ಬಹುತೇಕ ಪೂರ್ಣ ಹಂತವನ್ನ ತಲುಪಿತ್ತು. ಕುಟುಂಬ ಇನ್ನೇನು ವಾಸಕ್ಕಲ್ಲಿ ತೆರಳಬೇಕಾದಂತ ಸಂದರ್ಭ. ಆದ್ರೆ ಈ ಸಂದರ್ಭದಲ್ಲೇ ಇದೀಗ ಅರಣ್ಯ ಭೂಮಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ಯಾವುದೇ ನೋಟಿಸ್ ಅನ್ನ ನೀಡದೆ ಅರಣ್ಯ ಅಧಿಕಾರಿಗಳು ಏಕಾಏಕಿ JCB ಮೂಲಕ ಹೋಗಿ ಆ ಮನೆಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಅಕ್ರಮ ಸಕ್ರಮ ಮತ್ತೊಂದು ಇನ್ನೊಂದು ಇವೆಲ್ಲವನ್ನ ಸೆಕೆಂಡ್ರಿ ಪಕ್ಕಕ್ಕೆ ಇಳಿದು ನಾವು ಮಾತಾಡ್ತಾ ಹೋದ್ರೆ, ಯಾರೋ ಯಸಲೂರು ವಲಯದ RFO ಕೃಷ್ಣ ಅವರು ಅಂತೆ ದಬ್ಬಾಳಿಕೆ ಮೂಲಕ ಮನೆಯನ್ನ ತೆರವುಗೊಳಿಸಿದ್ದಾರಂತೆ. ಇವೆಲ್ಲ ಸಪರೇಟ್, ನಾನು ಇದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಆದ್ರೆ ವಿಪರ್ಯಾಸ ಏನು ಅಂತ ಅಂದ್ರೆ, ಆ ತುಂಬು ಗರ್ಭಿಣಿ
ಹೆರಿಗೆಗೆ ಅಂತ ಹೇಳಿ ಪ್ರಿಯಾ ತವರು ಮನೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಘಟನೆ ಮಾಡಿರ್ತಕ್ಕಂಥದ್ದು ಬಹಳ ವಿಪರ್ಯಾಸ ಸಂಗತಿ. ಅಲ್ಲಿ ಆ ಕುಟುಂಬ ಮಳೆಯಲ್ಲಿ ನಿಂತ್ಕೊಂಡಿದೆ. ಸಕಲೇಶ್ಪುರ, ನಾವು ಹಾಸನದಲ್ಲೇ ಎಷ್ಟು ಮಳೆ ಬರ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನು ಮಲೆನಾಡು ಭಾಗ, ಸಕಲೇಶ್ಪುರ ಅರಣ್ಯ ಭಾಗ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಷ್ಟರ ಮಟ್ಟಕ್ಕೆ ಮಳೆ ಇರಬಹುದು ಅಂತ ನಿಮಗೆ ಗೊತ್ತಿರಬಹುದು. ಇಂಥ ಮಳೆಯಲ್ಲಿ ಆ ಕುಟುಂಬ ಮನೆಯನ್ನ ಕೆಡವಾಕಿದ್ದಾರಲ್ಲ, ಜೋಪ್ತಿಯಲ್ಲಿ ಮರದ ಕೆಳಗಡೆ ಆ ಕುಟುಂಬ ವಾಸ ಮಾಡ್ತಾ ಇದೆ. ಎಸ್, ಒಂದು ವೇಳೆ ಅದು ಅಕ್ರಮ ಅರಣ್ಯ ಪ್ರದೇಶದಲ್ಲೇ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳೋಣ ನಾವು. ಆದ್ರೆ ಅದ್ ಸುರಿತಾ ಇರ್ತಕ್ಕಂಥ ಮಳೆಯಲ್ಲಿ ಆ ಕುಟುಂಬವನ್ನ ಇವತ್ತು ನೀವು ಬಿದಿಪಾಲ್ ಮಾಡಿದ್ದೀರಲ್ಲ ಅಧಿಕಾರಿಗಳು. ಆ ಕುಟುಂಬ ಎಷ್ಟು ಕಷ್ಟಪಡ್ತಾ ಇರಬಹುದು, ಅವರು ಪಡ್ತಾ ಇರ್ತಕ್ಕಂಥ ಪರಿಪಾಟಲು ಎಷ್ಟಿರಬಹುದು. ಎಸ್, ಒಂದು ವೇಳೆ ಇದು ಅರಣ್ಯ ಪ್ರದೇಶದಲ್ಲೇ ಆಗಿದೆ ಅಂತ ಅನ್ಕೊಳ್ಳೋಣ, ಯಾರನ್ನ ಹೊಣೆ ಮಾಡಬೇಕು ನೀವು? ಹಾಗಿದ್ರೆ ರಾಜ್ಯ ಸರ್ಕಾರ ಸಿಎಂ ಅರೆಸ್ಟ್ ಮಾಡ್ರಿ, ಸಿಎಂ ನೋಟಿಸ್ ಕೊಡ್ತೀರಾ ನೀವು? ಸರ್ಕಾರ ಮಾಡಿರೋ ಎಡವಟ್ಟಿಗೆ ಏನ್ ಮಾಡಕ್ಕಾಗುತ್ತೆ ಆ ಕುಟುಂಬ? ಈಗ ಮನೆ ಕಟ್ಟಿದ್ರಲ್ಲ, ಸರ್ಕಾರ ಕೊಟ್ಟಿರೋ ದುಡ್ಡಲ್ಲೇ ಮನೆ ಕಟ್ಟಿರೋದಿಲ್ಲ, ತಮ್ಮ ದುಡ್ಡನ್ನು ಒಂದಿಷ್ಟು ಹಾಕಿರ್ತಾರೆ. ಏನೋ ಕಟ್ಟಬೇಕಾದ್ರೆ ಒಂದಿಷ್ಟು ಚೆನ್ನಾಗಿ ಕಟ್ಕೊಳ್ಳೋಣ, ಸರ್ಕಾರ ಕೊಡೋ ದುಡ್ಡು ಒಂದಿಷ್ಟು ಸಹಾಯ ಧನ, ಅದ್ರೊಟ್ಟಿಗೆ ತಾವು ಕೂಡಿಟ್ಟಿದ್ದ ಒಂದು ಚಿನ್ನ ಬೆಳ್ಳಿ ಒಡವೆ ಇವೆಲ್ಲನೂ ಅಡ ಇಟ್ಟು ಏನೋ ಒಂದಿಷ್ಟು ಹಣ ಕೂಡಿಟ್ಟು ಒಂದು ಸೂರ್ ಕಟ್ಕೊಬೇಕು, ನಮ್ದೇ ಆದಂತ ಸ್ವಂತ ಮನೆ ಇರಬೇಕು ಅನ್ನೋ ಕನ್ಸು ಕಟ್ಕೊಂಡ ಮನೆ ಕಟ್ತಾ ಇತ್ತಲ್ಲ ಕುಟುಂಬ. ಇವತ್ತು ನೀವು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ, ನೀವು ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಸರ್ಕಾರ ಮಂಜೂರು ಮಾಡಿದ್ದು ಜಾಗ ಅಂತ ಹೇಳಿ ಅವ್ರು ಕೋರ್ಟಿಗೆ ಹೋಗ್ತಾ ಇದ್ರು, ಕೋರ್ಟ್ ನಿರ್ಧಾರ ಮಾಡ್ತಾ ಇತ್ರಿ. ಅದನ್ನು ಹೊರತುಪಡಿಸಿ ನನ್ನ ಅಧಿಕಾರ ಇದೆ, ನನ್ನ ಹತ್ರ ಪವರ್ ಇದೆ, ನಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೋಗಿ ಆ ಬಡ ಕುಟುಂಬದ ಮನೆಯನ್ನ ಇವತ್ತು ಧ್ವಂಸ ಮಾಡಿ ಬಂದಿದ್ದೀರಲ್ಲ, ನೆಲಸಮ ಮಾಡಿ ಬಂದಿದ್ದೀರಲ್ಲ. ಆ ಕುಟುಂಬದ ಕಣ್ಣೀರಿಗೆ ಉತ್ತರ ಕೊಡೋರು ಯಾರು? ಆ ಮಳೆಯಲ್ಲಿ ನಿಂತು ಆ ಬಡ ಕುಟುಂಬ ಕಣ್ಣೀರ್ ಹಾಕ್ತಾ ಇದ್ರೆ ಕಣ್ಣೀರ್ ಕಾಣ್ತಾ ಇಲ್ಲ ನಿಮ್ಮ ಅಧಿಕಾರಿಗಳಿಗೆ ಇವತ್ತು. ಯಾಕೆ ಅಂತ ಅಂದ್ರೆ ನಿಮಗೆ ಅಧಿಕಾರದ ಪವರ್ ಇದೆ, ಅಧಿಕಾರದ ದರ್ಪ. ನಾವು ಏನ್ ಮಾಡಿದ್ರು ಯಾರು ಪ್ರಶ್ನೆ ಮಾಡೋದಿಲ್ಲ. ಬಡ ಕುಟುಂಬ ಇವರು. ಎಸ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆಯಂತೆ. ಇದಕ್ಕೆ ನೇರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರು RFO ಕೃಷ್ಣ ಅಂತಕ್ಕಂಥವ್ರು ಯಾರಿಗೆ ಕೆಲಸ ಮಾಡಿದ್ದಾರೆ, ಸರ್ಕಾರ ನಿರ್ದಿಷ್ಟವಾದ ಕ್ರಮ ತಗೊಬೇಕು, ಅವ್ರ ವಿರುದ್ಧ ನಿರ್ದಿಷ್ಟವಾದ ಕ್ರಮ ತಗೊಬೇಕು. ವಿತೌಟ್ ಗಿವಿಂಗ್ ಎನಿ ನೋಟಿಸ್ ಹೆಂಗೆ ಒಂದು ಮನೆಯನ್ನ ಡೆಮಾಲಿಷ್ ಮಾಡ್ತಾರೆ, ಯಾವ ಕಾನೂನಡಿಯಲ್ಲಿ ಡೆಮಾಲಿಷ್ ಮಾಡ್ತಾರೆ, ಅಂಡ್ ಸರ್ಕಾರವೇ ಮಂಜೂರು ಮಾಡಿರೋ ಜಾಗ. ನಾನು ಪದೇ ಪದೇ ಯಾಕೆ ಇದನ್ನ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸಾಕಷ್ಟು ಎನ್ಕ್ರೋಚ್ಮೆಂಟ್ ಇರ್ತದೆ, ಸಾಕಷ್ಟು ಎನ್ಕ್ರೋಚ್ಮೆಂಟ್, ಒತ್ತುವರಿ, ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳಿರ್ತವೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೀವು ಒಕ್ಲೆಪ್ಸೋದು, ಅವ್ರನ್ನ ಮನೆ ಕೆಡಬೋದು, ಇವೆಲ್ಲವನ್ನ ನೋಡಿದ್ದೀವಿ ನಾವು. ಆದ್ರೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಇದು ಸರ್ಕಾರವೇ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಜಾಗ, ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕಟ್ತಾ ಇರ್ತಕ್ಕಂಥ ಜಾಗ. ಈ ಪ್ರದೇಶವನ್ನ ವಿತೌಟ್ ಗಿವಿಂಗ್ ಎನಿ ನೋಟಿಸ್ ಒಬ್ಬ ಅಧಿಕಾರಿ ಹೋಗಿ, ಸರ್ಕಾರದ ಅಧಿಕಾರಿ ಹೋಗಿ ನೆಲಸಮ ಮಾಡಿ ಬರ್ತಾರೆ. ರಾಜ್ಯ ಸರ್ಕಾರ ಇದಕ್ಕೆ ಬೆಲೆ ತರಬೇಕು. ಅಂಡ್ ಆ ಕುಟುಂಬಕ್ಕಾಗಿರ್ತಕ್ಕಂಥ ಅನ್ಯಾಯಕ್ಕೆ ರಾಜ್ಯ ಸರ್ಕಾರವೇ ಹೊಣೆ. ಯಾಕೆ ಅಂತ ಅಂದ್ರೆ ನಿಮ್ಮ ಅಧಿಕಾರಿ ಮಾಡಿರ್ತಕ್ಕಂಥದ್ದು, ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಂಡು ಆ ಕುಟುಂಬಕ್ಕೆ ಸರಿಯಾದ ನ್ಯಾಯ ಒದಗಿಸಬೇಕು ಅನ್ನೋದು ನಾನು ಪರ್ಸನಲಿ ಅದನ್ನ ಆಗ್ರಹ ಪಡುತ್ತೀನಿ. ಅಂಡ್ ಆ ಕುಟುಂಬಸ್ಥರು ಪಾಪ ಕಣ್ಣೀರಿಡ್ತಾ ಮಾತನಾಡಿದ್ದಾರೆ, ಕೇಳಿ. ಕೆಡಗಿದ್ದಾರೆ ಸರ್, ಮನೆ ಕೆಡಗಿದ್ದಾರೆ. ಪಂಚಾಯತಿಯಿಂದ ಬಿಲ್ ಆಗಿದೆ, 4 ಬಿಲ್ ಕ್ಲಿಯರ್ ಆಗಿದೆ. ಅದು 1,99,000 ಆಗಿದೆ. ಬಿಲ್ ಆಗಿದೆ, ಫುಲ್ ಕ್ಲಿಯರ್ ಆಗಿದೆ. ಎಲ್ಲ ಆನ್ಲೈನ್ ಅಲ್ಲಿ ಪೂರ್ತಿ ಇದೆ. ಅರಣ್ಯ ಇಲಾಖೆ ಹೇಳ್ತಾರೆ ಗೋಮಾಳ ಅಲ್ಲ, ಇದು ಫಾರೆಸ್ಟ್ ಲ್ಯಾಂಡ್ ಅದು ಇದು ಅಂತ ಹೇಳ್ತಾರೆ. ನಾವು ಪಾಣಿಯಿಂದ ಪ್ರತಿಯೊಂದು ತಗ್ಸ್ ನೋಡಿದೀವಿ, ಅದು ಗೋಮಾಳ ಅಂತಲೇ ಬರ್ತಾ ಇದೆ. ಆ ಲೆಕ್ಕಾಚಾರಕ್ಕೆ ಸರ್ ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲಿಂದ ಕೆಳಗೆವರೆಗೂ ಆ ಲೆಕ್ಕಾಚಾರಕ್ಕೆ ಫಾರೆಸ್ಟ್ ಲ್ಯಾಂಡ್ ಅಂತಲೇ ಬರುತ್ತೆ. ಸುಮಾರು ವರ್ಷದಿಂದ ಎಲ್ಲರೂ ವಾಸ ಇದೆ. ನಮ್ಗಿಂತ ಮೊದಲು 20 ವರ್ಷ 30 ವರ್ಷದಿಂದ ವಾಸ ಇದ್ದಾರೆ. ಮನೆಗಳು ಆಗಿದೆ ಸರ್. ಇಲ್ಲಿಂದ ನಾನು ಆಗಿದ್ದ ಟೈಮಲ್ಲಿ ಮನೆನೂ ಆಗಿದೆ. ಅದ್ ನನಗೆ ಏನು ಅಂತ ಗೊತ್ತಿಲ್ಲ ಸರ್. ನಾನು RF ನಮಗೂ ಯಾವ್ದೇ ತರ ಇದು ನನ್ನ ಲೆಕ್ಕಾಚಾರ ಇದ್ರು ಇಲ್ಲಿ ಏನಾದ್ರು ಪ್ರೆಜರ್ ಕೊಟ್ಟು ಮನೆ ಮಾಡಿದಾನೆ ಅನ್ನೋ ಒಂದು ಇದ್ರಲ್ಲಿ ಏನಾರು ಇಲ್ಲಿ ದಬ್ಬಳಿಕೆ ಮಾಡಿ ಉದ್ದೇಶಪೂರ್ವಕವಾಗಿ ಆಮೇಲೆ ನೋಡಿ ಅಲ್ಲೆಲ್ಲ ಕಂಡು ಹೊಡೆದಿದ್ದಾರೆ. ನಾನೇ ಹೊಡೆದಿನಿ ಅಂದ್ಬಿಟ್ಟು ನನ್ ಮೇಲೆ ಹಾಕ್ತಾವ್ರೆ. ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು. ಪ್ರಿಯಾಂತ, ಎಸ್ಲೂರು ಹೋಬ್ಳಿ ಮಡಿಕೇರಿ ಗ್ರಾಮದಲ್ಲಿ ವಾಸ ಆಗಿದ್ದೀನಿ. 3-4 ವರ್ಷದಿಂದ ವಾಸವಾಗಿದ್ದೆ. ಪಂಚಾಯತಿ ಮನೆ ಸ್ಯಾಂಕ್ಷನ್ ಆಗಿತ್ತು, ಅದ್ರಿಂದ ಮನೆ ಮಾಡ್ಕೊಂಡಿದ್ವಿ. ಇಬ್ರು ಕೂಲಿ ಮಾಡ್ಕೊಂಡ್ ಮನೆ ಮಾಡ್ಕೊಂಡಿದ್ವಿ. RF ಅವರು ಮನೆ ಬಂದು ಉಳಿಸಿದ್ದಾರೆ. ನಾವ್ ಸಂಘದಲ್ಲೆಲ್ಲ ಸಾಲ ಮಾಡ್ಕೊಂಡ್ ಮನೆ ಮಾಡಿದ್ವಿ. ಇನ್ನೂ ಆ ಸಾಲನೇ ತೀರ್ಸಕ್ಕಾಗಿಲ್ಲ ನಮ್ ಜೊತೆ. ಅದ್ರಲ್ಲಿ ಇವ್ರು ಬಂದ್ಬಿಟ್ಟು ಮನೆ ಮುಟ್ಸವ್ರೆ. ನಮಗೆ 2 ತಿಂಗಳು ಬಾಬು ಇದೆ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾನು ಕೇಳ್ಕೊತಿದ್ದೀನಿ. ನಮಗೆ ಈಗ ಇರಕ್ಕೆ ಮನೆ ಇಲ್ಲ, ನಾವು ಎಲ್ಲ ಬೀದಿ ಬಂದಿದೀವಿ. ಈಗ
ನನ್ನ ತಾಯಿ ಮನೇಲಿ ನಾನು ಇರೋದು ಇವಾಗ. ನನ್ನ ತಾಯಿ ಮನೇನೇ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ಅವ್ರು ಕೆಲಸದಿಂದ ತೆಗಿಬೇಕು. ನಮ್ಮಂತ ಬಡವ್ರಿಗೆ ನಮಗ್ ಮಾಡ್ದಂಗೆ ಇನ್ ಯಾರಿಗೂ ಅನ್ಯಾಯ ಆಗ್ಬಾರ್ದು, ಅನ್ಯಾಯ ಮಾಡ್ಬಾರ್ದು. ಅವರು ರೇಂಜರು, ಫಾರೆಸ್ಟ್ ಅವರು, ರೇಂಜರು ಕೃಷ್ಣ ಅವರು ಇನ್ ಯಾರಿಗೂ ಅನ್ಯಾಯ ಮಾಡ್ಬಾರ್ದು. ನಮಗ್ ಅನ್ಯಾಯ ಮಾಡಿರೋ ತರ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಕೆಲಸದಿಂದ ತೆಗಿಬೇಕು, ನಮಗ್ ಪರಿಹಾರ ಕೊಡಿಸ್ಕೊಡ್ಬೇಕು. ಅದನ್ನೇ ನಾನು ಕೇಳ್ಕೊಳ್ಳೋದು, ನಮಗ್ ನ್ಯಾಯ ಕೊಡಿಸ್ಕೊಡಿ. ಇಲ್ಲ, ಹಾಗಾಗಿ ಫಾರೆಸ್ಟ್ನವರು 2 ದಿವಸ ಟೈಮ್ ಕೊಟ್ಟಿದ್ದಾರೆ. ಸಾಮಾನೆಲ್ಲ ತಗೊಂಡು ಮನೆಯಿಂದ ಹೋಗ್ಬೇಕು ಅಂತ, ಆಮೇಲೆ ಬಂದು ಡಾಮಲಿಶ್ ಮಾಡ್ತೀವಿ ಅಂತ. ಅದಕ್ಕೆ ಇಲ್ಲೇ ಇರುವಾಗೆ ಮಾಡ್ಕೊಡಿ ಅಂತ. ಮನೆಯಲ್ಲಿ ನಮಗ್ ಮನೆ ಇಲ್ಲ, ಈ ಮನೆ ಒಂದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ, ಜಾಗ ಇಲ್ಲ, ಜಮೀನಿಲ್ಲ. ಹಾಗಾಗಿ ಇಲ್ಲಿ ಇರೋ ಹಾಗೆ ಮಾಡ್ಕೊಡಿ ಅಂತ. ಒಂದ್ ವರ್ಷ ಆಯ್ತು. ಬೇರೆ ಇಲ್ಲಿ ನಮ್ಮ ಅಣ್ಣನ ಮನೇಲಿ ಇದ್ವಿ. ಅಲ್ಲಿ ಎಷ್ಟ್ ದಿನ ಅಂತ ಇರಕ್ಕಾಗುತ್ತೆ? ಅದಕ್ಕೆ ಇಲ್ಲಿ ಬಂದ್ ಮಾಡ್ಕೊಂಡು ಗುಡಿಸ್ಲಾಕೊಂಡು. ಏನು ಗ್ರಾಮ ಪಂಚಾಯತಿಯಿಂದ ಶಾಂಕ್ಷನ್ ಆಗಿದ್ ಮನೆ? ಇಲ್ಲ, ನಾವೇ ಮಾಡ್ಕೊಂಡು ಗುಡಿಸ್ಲಾಕೊಂಡಿರೋದು. ಈಗ ಯಾರು ನಿಮಗೆ ನೋಟಿಸ್ ಕೊಟ್ಟಿರೋದು, ಖಾಲಿ ಮಾಡಕ್ಕೆ ಹೇಳಿರೋದು ಯಾರು? ಈ ಫಾರೆಸ್ಟ್ನವರು. ಏನ್ ಹೇಳಿದ್ರು? ಏನಂತ ಹೇಳಿದ್ರು ಅವರು? ಅದೇ 2 ದಿವಸ ಟೈಮ್ ಕೊಟ್ಟಿದೀವಿ, ಮನೆ ಖಾಲಿ ಮಾಡಿ ಇರ್ಬೇಡಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿಗೆ ನಾಳೆ ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ ಸಚಿವ ಸಂಪುಟದ ಹಲವು ನಾಯಕರು ಆಗಮಿಸಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು? ಹಾಸನಕ್ಕೆ ಬರಕ್ ಅವ್ರಿಗೆ ಯಾವ ನೈತಿಕತೆ ಇದೆ ರೀ ಅಂತ ಹೇಳಿ ಬಿಜೆಪಿಯ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಪ್ರಶ್ನೆ ಮಾಡಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿಗೆ ಅಂತ ಜಿಲ್ಲೆಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ದೂರಿದ್ದಾರೆ. ಇನ್ನು ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ನೀಡಿ ಅಭಿವೃದ್ಧಿಯನ್ನ ಕಡೆಗಣಿಸಲಾಗಿದೆ. ಶಾಸಕರ ಅನುದಾನ ಹಾಗೂ ಅಭಿವೃದ್ಧಿಗೆ ನೀಡಬೇಕಾಗಿರುವ ಹಣಕ್ಕೆ ಕತ್ತರಿ ಹಾಕಿದೆ. ಈ ಮೂಲಕ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಹೆಸರಲ್ಲಿ ಸರ್ಕಾರ ಜನರಿಗೆ ವಂಚನೆ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಪಾಪ ದೇವರಾಜೇಗೌಡರಿಗೆ ಗೊತ್ತಾಗಿಲ್ಲ, ಸಿಎಂ ಡಿಸಿಎಂ ಅರಸೀಕೆರೆಗೆ ಬರ್ತಾ ಇದ್ದಾರೆ. ಹೌದು, ನೀವ್ ಹೇಳ್ದಂಗೆ ಅವರಿಗೆ ಹಾಸನ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಹೋಗುವ ಯಾವುದೇ ನೈತಿಕತೆ ಇಲ್ಲ, ಅದು ಅವರಿಗೂ ಕೂಡ ಗೊತ್ತು. ಹಾಗಾಗಿ ಪಾಪ ಅರಸೀಕೆರೆಗೆ ಅನುದಾನ ಕೊಟ್ಟಿದ್ದಾರೆ. ಎಲ್ಲ ಅನುದಾನಗಳನ್ನ ಅರಸೀಕೆರೆ ತಾಲೂಕಿಗೆ ಮಾತ್ರ ಸೀಮಿತ ಪಡಿಸ್ಕೊಂಡಿದ್ದಾರೆ. ಹಂಗಾಗಿ ಅರಸೀಕೆರೆ ತಾಲೂಕಿಗೆ ಬಂದು ಹಂಗೆ ವಾಪಸ್ ಹೋಗ್ತಾರೆ. ಯಾಕೆಂದ್ರೆ ದೇವರಾಜೇಗೌಡರು ಹೇಳುತ್ತಾರ, ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ, ಶಿವಲಿಂಗೇಗೌಡರು. ಹಾಗಾಗಿ ತಮ್ಮ ಶಾಸಕರು ಅರಸೀಕೆರೆಯಲ್ಲಿದ್ದಾರೆ ಎಂಬುವ ಏಕೈಕ ಕಾರಣಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಜೆಡಿಎಸ್ ಇಂದ ಕರ್ಕೊಂಡ್ಬಂದು ಸಚಿವ ಸ್ಥಾನ ಇನ್ನೂ ಕೊಡಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಶಿವಲಿಂಗೇಗೌಡರ ಕ್ಷೇತ್ರಕ್ಕೆ 106 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾವು ಅನುದಾನ ಕೊಟ್ಟಿರೋದು ಅರಸೀಕೆರೆ ತಾಲೂಕಿಗೆ. ಹಾಗಾಗಿ ಅರಸೀಕೆರೆ ತಾಲೂಕಿಗೆ ಬಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಶಿವಲಿಂಗೇಗೌಡರಿಗೆ ಮತ್ತೊಂದಿಷ್ಟು ಭರವಸೆ ಕೊಟ್ಟು ಸಚಿವ ಸ್ಥಾನದ ಅಲ್ಲಿಂದಲೇ ವಾಪಸ್ ಹೋಗ್ತಾರೆ. ಪಾಪ ಅವ್ರಿಗೆ ಬೇರೆ ತಾಲೂಕುಗಳಿಗೆ ಎಲ್ಲೂ ಅನುದಾನ ಕೊಟ್ಟಿಲ್ಲ. ಹಂಗಾಗಿ ಅಲ್ಲಿ ಎಲ್ಲಿಗೂ ಕೂಡ ಬರಕ್ ಆಗ್ತಾ ಇಲ್ಲ. ಪಾಪ ಅವ್ರು ಬರಕ್ ಆಗ್ತಾ ಇಲ್ಲ ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಕಳಿಸ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದೇ ಕಾರಣಕ್ಕೆ ಮುಜುಗರಕ್ಕೊಳಗಾಗಿ ಹಾಸನ ಜಿಲ್ಲೆಯ ಬೇರೆ ಕಡೆಗೆ ಬರ್ತಾ ಇಲ್ವೇನೋ ಪಾಪ. ಹಂಗಾದ್ರೆ ಐ ಡೋಂಟ್ ನೋ. ಬಟ್ ದೇವರಾಜೇಗೌಡರು ಹೇಳ್ತಾರದು ಕರೆಕ್ಟ್ ಅಲ್ವಾ? ಹಾಸನ ಜಿಲ್ಲೆಗೆ ನಿಮ್ ಕೊಡುಗೆ ಏನ್ರಿ, ಯಾಕ್ರಿ ಬರ್ತೀರಿ ಅಂತ ಕೇಳ್ತಾ ಇದ್ದಾರೆ. ಹೌದು, ಹಾಸನ ಜಿಲ್ಲೆಗೆ ನನ್ನ ಕೊಡುಗೆ ಇಲ್ಲ, ಆದ್ರೆ ನನ್ನ ಕೊಡುಗೆ ಅರಸೀಕೆರೆ ತಾಲೂಕಿಗೆ ಸೀಮಿತವಾಗಿದೆ. ಹಾಗಾಗಿ ಅರಸೀಕೆರೆ ತಾಲೂಕಿಗೆ ಬಂದು ವಾಪಸ್ ಹೋಗ್ತೀವಿ ಅಂತ ಅವರು ಉತ್ತರ ಕೊಡ್ಕೊಬಹುದು. ಇದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಅರಸೀಕೆರೆ ಒಂದು ಕ್ಷೇತ್ರಕ್ಕೆ ಬಂದು ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡ್ತೀವಿ ಅಂತಂತೇಳಿ ಮೊನ್ನೆ ಶಿವಲಿಂಗೇಗೌಡರು ನೆನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಯವರಿಗೆ ಮತ್ತು ಏನು ಜಂಪಿಂಗ್ ಬೈ ಜಂಪಿಂಗ್ ಅಂತೇಳಿ ಏನು ಹೆಸರು ತಗೊಂಡಿದ್ದಾರಲ್ಲ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ನಾನು 2 ಮಾತನ್ನ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾರಣ ಏನು ಅಂತ ಅಂದರೆ, ಅವರ ಸ್ಟೇಟ್ಮೆಂಟಲ್ಲಿ ಮತ್ತು ಕೆಲವು ನಾಯಕರ ಮಾಹಿತಿಯ ಪ್ರಕಾರ ಇಡೀ ಸಚಿವ ಸಂಪುಟ ಅರ್ಧ ಭಾಗದಷ್ಟು ಅರಸೀಕೆರೆ ತಾಲೂಕಿಗೆ ಬರ್ತಾಯಿದೆ. ಹಾಸನ ಜಿಲ್ಲೆಗೆ ಇಡೀ ದಂಡೇ ಬರ್ತಾಯಿದೆ. ಹಾಸನ ಜಿಲ್ಲೆಗೆ ಬಂದು ಹಾಸನ ಜಿಲ್ಲೆನ ಏನೋ ದೊಡ್ಡ ಈ ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ಬೆಂಗಳೂರನ್ನು ಭಾಳ ಹೈಟೆಕ್ ಲೆವೆಲ್ಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದು ಹೊಸ ಹೆಸರನ್ನು ಕೊಟ್ಟಿದ್ದಾರಲ್ಲ, ಆ ಬೆಂಗಳೂರನ್ನು ಮಾಡ್ತೀವಿ, ಹಾಸನ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಅದೇ ಬ್ರ್ಯಾಂಡ್ ಬೆಂಗಳೂರು. ನಾನು ಆ ಬ್ರ್ಯಾಂಡ್ ಅನ್ನೋ ಪದಕ್ಕೆ ಅರ್ಥ ಇಲ್ಲ ಅಂತ ಹೇಳಲಿಲ್ಲ ಅಷ್ಟೇ ನನ್ನಲ್ಲಿ. ಬ್ರ್ಯಾಂಡ್ ಬೆಂಗಳೂರು ಅಂದರೆ
ಯಾಕೆಂದರೆ ಈಗ ನೋಡ್ತಾ ಇದ್ದೀವಿ ನಾವೆಲ್ಲ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ಏನಾಗಿದೆ ಅಂತ ಅನ್ನೋದನ್ನ ಜಗತ್ತು ನೋಡ್ತೈತೆ. ಯಾಕಂದರೆ ಇಂಟರ್ನ್ಯಾಷನಲ್ ಬೆಳೆದಿರೋಂಥ ಬೆಂಗಳೂರು ನಗರವನ್ನು ನೋಡ್ತಾ ಇದ್ದೀವಿ ಅಲ್ಲಿ. ಇವತ್ತು ಅರಸೀಕೆರೆಗೆ ಇಡೀ ಸಚಿವ ಸಂಪುಟವನ್ನು ಕರ್ಕೊಂಬರ್ತಾಯಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ನೈತಿಕತೆಯಿಂದ ನೀವು ಹಾಸನ ಜಿಲ್ಲೆಗೆ ಬರ್ತಾಯಿದ್ದೀರಾ? ಅದನ್ನು ಮೊದಲು ನೀವು ಸ್ಪಷ್ಟೀಕರಣ ಮಾಡಿ. ಇಲ್ಲಿ ನಿಮ್ಮ ಪಕ್ಷದ ಕೊಡುಗೆ ಏನು, ನಿಮ್ಮ ಸರ್ಕಾರದ ಕೊಡುಗೆ ಏನು ಗ್ಯಾರಂಟಿ ಅನುಷ್ಠಾನ ತಂದೆ ಅಂತೇಳಿ ಜನಗಳಿಗೆ ಮುಂಕು ಬೂದಿ ಹಚ್ಚಿ ಇವತ್ತು ಅವ್ರ ಭವಿಷ್ಯದ ಮೇಲೆ ಕಲ್ಲೆತ್ತಾಕಿ ರೈತರನ್ನ ಬೀದಿ ತಂದು ಬಿಸಾಕಿ ದಲಿತ ಮಹಿಳೆಯರು ಮತ್ತೆ ಯುವಕನ ಮೇಲೆ ಹಲ್ಲೆ ನಡೆಸಿ ಜಾತಿ ದೌರ್ಜನ್ಯ ಎಸಗಿರ್ತಕ್ಕಂಥವರ ವಿರುದ್ಧ ನಿರ್ದಿಷ್ಟ ಕ್ರಮ ತಗೊಬೇಕು, ಕೂಡಲೇ ಅವ್ರನ್ನ ಬಂಧಿಸಬೇಕು, ನೊಂದ ದಲಿತರಿಗೆ ರಕ್ಷಣೆ ನೀಡಿ ನ್ಯಾಯ ದೊರಕಿಸಬೇಕು ಅಂತ ಒತ್ತಾಯಿಸಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಇವರ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಇದಕ್ಕಿಂತ ಮತ್ತೊಂದು ವಿಪರ್ಯಾಸ ನನ್ನ ಪ್ರಕಾರ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಘಟನೆ ಏನು ಅಂತ ನೋಡೋಣ. ಇನ್ನು ದಲಿತ ಮುಖಂಡ ಎಸ್ ಸಂದೇಶ್ ಅವರು ಮಾತನಾಡಿದ್ದಾರೆ. ಕಟ್ಟಾಯ ಹೋಬಳಿಯ ಚೆನ್ನಂಗಿಹಳ್ಳಿ ಅಂತಕ್ಕಂಥ ಗ್ರಾಮದ ಕಮಲಮ್ಮ ಮತ್ತು ಆಕೆಯ ತಂಗಿ ರಾಜಮ್ಮ ಹಾಗೂ ಅವರ ತಾಯಿ ಚಿಕ್ಕಮ್ಮ ಎಂಬ ದಲಿತ ಮಹಿಳೆಯರ ಮೇಲೆ ಅಣ್ಣೇಗೌಡ ಮತ್ತು ಆತನ ಮಕ್ಕಳು ಹರೀಶ್ ಎಂಬುವರು ಹಲ್ಲೆ ನಡೆಸಿದ್ದಾರಂತೆ. ಏನು ಅಂತ ನೋಡ್ತಾ ಹೋದ್ರೆ ಅಂಡ್ ಇದ್ರ ಮುಂದುವರೆದ ಭಾಗ ಬಿಡಿಸಲು ಹೋದ ಕಿರಣ್ ಕುಮಾರ್ ಎಂಬ ಯುವಕನ ಮೇಲೆಯೂ ಕೂಡ ಜಾತಿ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಮಲಮ್ಮ ಅಂತಕ್ಕಂಥವ್ರು ಅದೇ ಗ್ರಾಮದ ನಂಜುಂಡೇಗೌಡರ ಜಮೀನನ್ನ ವಾರಕ್ಕೆ ಪಡ್ಕೊಂಡು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಜಮೀನು ಉಳುಮೆ ಗಿಳುಮೆ ಮಾಡ್ಕೊಂಡಿದ್ದಾರೆ. ಇದೇ ಜುಲೈ 22ನೇ ತಾರೀಕು ಸಂಜೆ ದನ ಮೇಯ್ಸಕ್ ಹೋದಾಗ ಆ ಜಮೀನಿಗೆ ಹೋಗಿದ್ದಾರೆ. ಅಲ್ಲಿ ಹೊಲಕ್ಕೆ ಹಾಕಿದ್ದ ಸೌದೆಯನ್ನ ಎತ್ಕಳಿ ಅಂತಕ್ಕಂಥ ಮಾತು, ಒಂದು ಸಣ್ಣ ವಿಚಾರಕ್ಕೆ ಗಲಾಟೆ ನಡೆದಿದೆ. ಅಣ್ಣೇಗೌಡರು ಇದೇ ವಿಚಾರಕ್ಕೆ ಸಂಬಂಧಪಟ್ಟವ್ರನ್ನೇ ಕಮಲಮ್ಮ ಅನ್ನೋರ ಮೇಲೆ ಕೈ ಮಾಡಿದ್ದಾರೆ, ಎಳ್ದಾಡಿದ್ದಾರಂತೆ, ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಪ್ರಶ್ನಿಸಕ್ಕೆ ಹೋದಂತ ರಾಜಮ್ಮ ಅನ್ನೋರ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಅಂಡ್ ಅವ್ರನ್ನ ಬಿಡಿಸ್ಕೊಳಕ್ ಹೋದವ್ರ ಮೇಲೂ ಹಲ್ಲೆ ಮಾಡಿದ್ದಾರಂತೆ. ಹಂಗಾಗಿ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಬೇಕು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆ ಮಾಡಿರುವ ದೃಶ್ಯಾವಳಿಗಳು, ಫೋಟೋಗಳು ನಮ್ಮ ಹತ್ರ ಇದೆ, ಬಟ್ ಅದನ್ನ ನಿಮ್ಮ ಮುಂದೆ ತೋರ್ಸಕ್ಕಾಗೋದಿಲ್ಲ, ಹಂಗಾಗಿ ನಾನು ತೋರ್ಸೋದಿಲ್ಲ. ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ. ಈ ವೇಳೆ ಪ್ರತಿಭಟನೆಯಲ್ಲಿ ಧರ್ಮೇಶ್, ಪೃಥ್ವಿ, ವಿಜಯ್ ಕುಮಾರ್, ರಮೇಶ್, ಅರವಿಂದ್ ಮೊದಲಾದವರು ಹಾಜರಿದ್ರು. ನಾನು ಹೇಳ್ತಕ್ಕಂಥದ್ದು ಅಲ್ರಿ, ಇನ್ನೂ ಕೂಡ ದಲಿತರ ಮೇಲೆ ಹಲ್ಲೆ ನಡೀತಾ ಇದೆ, ಇನ್ನೂ ಕೂಡ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಕ್ರಮ ತಗೊಳ್ಳಿ ಅಂತ ರಸ್ತೆ ಇಳಿದು ಪ್ರತಿಭಟನೆ ಮಾಡಬೇಕಾದಂತ ದುಸ್ಥಿತಿ ನಿರ್ಮಾಣವಾಗಿದ್ಯಾ? ನಾನು ಹೇಳ್ತಕ್ಕಂಥದ್ದು ಪೊಲೀಸಿಂಗ್ ಯಾವ ತರ ಇದೆ, ಪೊಲೀಸ್ ವ್ಯವಸ್ಥೆ ಯಾವ ತರ ಇದೆ ಅನ್ನೋದಕ್ಕೆ ಇದೊಂಥರ ಎಕ್ಸಾಂಪಲ್. ನನ್ನ ಪ್ರಕಾರ ಒಂದು ಮಹಿಳೆ ಮೇಲೆ ಹಲ್ಲೆ ಆಗುತ್ತೆ, ಯಾವ್ದಾದ್ರು ಕಾರಣಕ್ಕಾಗ್ಲಿ ಒಂದು ಮಹಿಳೆ ಮೇಲೆ ಹಲ್ಲೆ ಆಗಿದೆ. ನಾನು ಅವ್ರು ದಲಿತ ಮಹಿಳೆ ಅಂತಾನೆ ಹೇಳಕ್ ಹೋಗೋದಿಲ್ಲ, ಯಾವುದೋ ಒಂದು ಮಹಿಳೆ ಮೇಲೆ ಹಲ್ಲೆ ಆಗಿದೆ ಅಂತ ಭಾವಿಸೋಣ. ಹಲ್ಲೆ ಆಗಿರೋರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಬರ್ತಾರೆ, ತಗೊಂಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ನಿಮ್ ಮುಂದೆ ಸಾಕ್ಷ್ಯಾಧಾರ ಇದ್ದಾವೆ. ಹಲ್ಲೆ ಒಳಗಾಗಿರ್ತಕ್ಕಂಥ ಮಹಿಳೆ ದೂರು ಕೊಟ್ಟ ಮೇಲೆ ಅವ್ರ ದಲಿತ ಮಹಿಳೆ ಆಗಿರ್ಲಿ, ಮತ್ತೊಬ್ಬರಾಗ್ಲಿ, ಇನ್ನೊಬ್ಬರಾಗ್ಲಿ, ಯಾರೇ ಆಗಿರ್ಲಿ, ದೂರು ದಾಖಲು ಮಾಡ್ಕೊಂಡು ಯಾವನ್ ಹಲ್ಲೆ ಮಾಡಿದ್ದಾನೆ ಅವ್ನ್ ಕರ್ಕೊಂಡ್ಬಂದು ಅವನ ವಿರುದ್ಧ FIR ಮಾಡಿ ಕ್ರಮ ತಗೊಬೇಕಾಗಿದ್ದು ಪೊಲೀಸವ್ರ ಕೆಲಸ ಅಲ್ವಾ? ಇದಕ್ಕೆ ದಲಿತ ಪರ ಸಂಘಟನೆಗಳು ಬಂದು ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದಾದ ಮೇಲೆ ನೀವು ಹೋಗಿ ಕ್ರಮ ತಗೊಳ್ತೀರಿ ಅನ್ನೋದಾದ್ರೆ ಪ್ರತಿಯೊಂದ್ಸಲಿನೂ ಬಂದು ನಿಮ್ಮನ್ನ ಎಚ್ಚೆತ್ಸಕ್ ಒಬ್ರು ಬೇಕಾಗತ್ತಾ? ಸಂಬಂಧ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಈ ತರ ಪ್ರತಿಭಟನೆ ಮಾಡ್ಬೇಕಂತ ಅನಿವಾರ್ಯತೆ ಏನ್ ಬರುತ್ತೆ? ಇನ್ನು ಅಂಡ್ ಈ ದಲಿತರ ವಿಚಾರದಲ್ಲೇ ಯಾಕಿತ್ತವಾಗ್ತವೆ ಅನ್ನೋದು ನನ್ನ ಪ್ರಶ್ನೆ ಯಾವಾಗ್ಲೂ ಕೂಡ. ಮೊನ್ನೆಯನ್ನು ಯಾವ್ದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದ್ಯಾರೋ ಹೆಂಡತಿನ ಕೊಲೆ ಮಾಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸಿದ್ದ. ದಲಿತ ಮಹಿಳೆನ ಮದುವೆ ಆಗ್ಬಿಟ್ಟಿದ್ದಾನೆ ಪ್ರೀತಿ ಮಾಡಿ, ಅದಾದ್ಮೇಲೆ ನೀನು ದಲಿತ ಮಹಿಳೆ ಇದೆಯಾ, ಹಂಗಾಗಿ ನನಗೆ ಇಷ್ಟೆಲ್ಲ ಕಷ್ಟ ಬಂತು ಅಂತ ಹೇಳಿ ಕೊಲೆ ಮಾಡ್ಬಿಟ್ಟಿದ್ದಾನೆ. ಅದಾದ್ಮೇಲೆ ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸಿದ್ದಾನೆ. ಆ ಆರೋಪಿಯ ರಕ್ಷಣೆಗೆ ಒಂದಿಷ್ಟು ಜನ ಅವನನ್ನು ರಕ್ಷಣೆ ಮಾಡ್ಕೊಂಡೇ ಬಂದ್ರು. ಆಮೇಲೆ ಮತ್ತೆ ದಲಿತ ಪರ ಸಂಘಟನೆಗಳು ಬಂದು ಇಲ್ಲಿ ಪ್ರತಿಭಟನೆ ಮಾಡಬೇಕು, ಕೊಲೆ ಮಾಡ್ರು ಆರೋಪಿನ ಬಂಧಿಸಿ 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 ಅಂತ. ಅಂಡ್ ಯಾಕಿದೆ ಮತ್ತೆ ನೀವು SC/ST ದೌರ್ಜನ್ಯ ನಿಷೇಧ ಕಾಯ್ದೆ ಯಾಕೆ ತಗ ಬಂದಿದ್ದೀರಿ? SC/ST ದೌರ್ಜನ್ಯ ತಡೆ ಕಾಯ್ದೆ ಯಾಕೆ ತಗ ಬಂದಿದ್ದೀರಿ? ಆ ಕಾಯ್ದೆಗೆ ಅರ್ಥ ಏನು ಹಂಗಿದ್ರೆ? ಅಂಡ್ ಯಾವ ಬೇಸಿಸ್ ಮೇಲೆ ಅವ್ರು ಕೆಲಸ ಮಾಡ್ತಾ ಇದಾರೆ ಹಂಗಿದ್ರೆ? ಎಲ್ಲಕ್ಕೂ ಕೂಡ ಪ್ರತಿಭಟನೆ ಮಾಡ್ಕೊಂಡೆ ನಾವು ನ್ಯಾಯ ಕೇಳಬೇಕು ಅನ್ನೋದಾದ್ರೆ ಯಾವ ನನಗೆ ಗೊತ್ತಿಲ್ಲರಪ್ಪ. ಹಂಗಾದ್ರೆ ನೀವು ಯಾವಂಗೆ ಕಾನೂನಿನ ರಕ್ಷಣೆ ಹೆಂಗ್ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಎಸ್, ಆ ದಲಿತ ಪರ ಸಂಘಟನೆಯವರು ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತನಾಡಿದ್ದಾರೆ ನೋಡಿ. ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಚೆನ್ನಂಗಿಹಳ್ಳಿನಲ್ಲಿ ಏನು ದಲಿತ ಮಹಿಳೆಯರು ಇಬ್ಬರ ಮೇಲೆ ಅಲ್ಲಿಯ ಕರಿಯಣ್ಣ ಉರೂಫ್ ಅಣ್ಣೇಗೌಡ ಅಂತಕ್ಕಂಥ ವ್ಯಕ್ತಿ ಅತ್ಯಂತ ಹೀನಾಮಾನವಾಗಿ ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ.
ಪ್ರಮುಖವಾದ ಕಾರಣ ಏನಂದರೆ, ಏನು ದಲಿತ ಮಹಿಳೆಯರಿರ್ತಕ್ಕಂಥ ಏನು ಚನ್ನಂಗಿಹಳ್ಳಿನಲ್ಲಿ ಏನು ದನ ಹೊಡ್ಕ ಬರಲಿಕ್ಕೆ ಅವ್ರ ಜಮೀನಿಗೆ ಹೋದಂಥ ಸಂದರ್ಭದಲ್ಲಿ ಅಣ್ಣೇಗೌಡ ಅಂತಕ್ಕಂಥವನು ಅವ್ರ ಮೇಲೆ ಏನು ಲೈಂಗಿಕ ಕಿರುಕುಳ ಕೊಡಲಿಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ತಡೆದಕ್ಕೆ ಅವ್ರ ಮೇಲೆ ದೊಣ್ಣೆಯಿಂದ ಅತ್ಯಂತ ಹೀನಮಾನವಾಗಿ ಹೊಡೆದಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಮತ್ತು ಅದನ್ನು ಮನೆಗೆ ಬಂದಂಥ ಸಂದರ್ಭದಲ್ಲಿ ಆಕೆಯ ತಂಗಿ ರಾಜಮ್ಮ ಅಂತ ಕೇಳಿ ಏನು ಯಾಕೆ ಹೊಡೆದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಕ್ಕೋಸ್ಕರವಾಗಿ ಅವ್ರ ಮೇಲೂ ಕೂಡ ಅಣ್ಣೇಗೌಡ ಮತ್ತು ಆತನ ಮಗ ಹರೀಶ್ ಎಂಬವರದು ಹೀನಮಾನವಾಗಿ ಜಾತಿ ದೌರ್ಜನ್ಯ ಎಸಗಿ, ನೀವು ಕೀಳು ಜಾತಿಯವರು ನಮ್ಮನೆ ಹತ್ರಕ್ಕೆ ಯಾಕೆ ಬಂದಿದೆಯಾ ಅಂತ ಹೇಳಿ ಅತ್ಯಂತ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಅಮಾನವೀಯವಾಗಿ ಅವ್ರನ್ನ ಹಲ್ಲೆ ಮಾಡಿದ್ದಾರೆ. ಅದನ್ನು ಬಿಡಿಸ್ಲಿಕ್ಕೆ ಹೋದಂಥ ಕಮಲಮ್ಮ ಅವರ ಮಗ ಕಿರಣ್ ಅಂತಕ್ಕಂಥವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. 22ನೇ ತಾರೀಕು ಈ ಘಟನೆ ಆಗಿರೋಂಥದ್ದು ಮಂಗಳವಾರ. ಆದರೆ ಮಂಗಳವಾರ ಘಟನೆಯಾಗಿ MLCನೂ ಕೂಡ ದಾಖಲೆ ಆಗಿದೆ. ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇದುವರೆಗೂ ಕೂಡ FIR ದಾಖಲು ಮಾಡಿರಲಿಲ್ಲ. ನಿನ್ನೆ 24ನೇ ತಾರೀಕು ಗೊರೂರು ಸ್ಟೇಷನಲ್ಲಿ ಏನು FIR ದಾಖಲಾಗಿದೆ. ಮತ್ತು FIR ದಾಖಲಾಗಿದೆ ಅನ್ನೋದು ಬಿಟ್ಟರೆ ಅವರನ್ನು ಬಂಧನ ಮಾಡಲಿಕ್ಕೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆತ್ತೂರಿನಲ್ಲಿ ಇಂದು ಭಾರೀ ಮಳೆ ಸುರಿತಾ ಇದೆ. ಮಳೆಯ ಮುನ್ಸೂಚನೆ ಇದ್ರೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪರಿಪಾಟಲನ್ನ ಪಡಬೇಕಾದಂತ ಸ್ಥಿತಿ ಇವತ್ತು ನಿರ್ಮಾಣವಾಯಿತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ರಜಾ ಕೊಡ್ಲಿಲ್ಲ. ಶಿಕ್ಷಣ ಇಲಾಖೆ ಈ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಬೇಕಾಗಿತ್ತಲ್ವಾ? ಇಷ್ಟೊಂದು ಮಳೆ ಬರ್ತಾ ಇದ್ರು ಕೂಡ ಶಾಲಾ ಕಾಲೇಜಿಗೆ ರಜಾ ಕೊಡ್ದು ಹೋದ್ರೆ ಮಕ್ಳು ಹೆಂಗ್ ಹೋಗ್ತಾರೆ ಶಾಲಾ ಕಾಲೇಜಿಗೆ? ಅಂಡ್ ಇದು ಯಾವ್ದೋ ಹಾಸನದ ಮೇನ್ ರೋಡ್ ಟಾರ್ ರೋಡ್ ಅಲ್ಲೇ ನಡ್ಕೊಂಡು ಹೋಗಕ್ ಆಗದೆ ಇರತಕ್ಕಂತ ಪರಿಸ್ಥಿತಿ. ಇಲ್ಲೇ 100 ಗುಂಡಿ ಟಾರ್ ರೋಡ್ ಅಲ್ಲಿ. ಇನ್ನು ಅದು ಮಲ್ನಾಡು ಭಾಗದಲ್ಲಿ ಕಾಡಂಚಿನಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕು. ಹಳ್ಳ ಗುಡ್ಡ ತೊರೆ ಇವೆಲ್ಲವನ್ನ ದಾಟಿ ಬರಬೇಕು. ಇದ್ರ ನಡುವೆ ಒಂದ್ ಕಡೆ ಕಾಡಾನೆ ಕಾಡೆಮ್ಮೆ ಇಂಥ 108 ಸಮಸ್ಯೆಗಳು. ಇದ್ರ ನಡುವೆ ಮಳೆ ಅಂತಂದ್ರೆ ನಾರ್ಮಲ್ ಮಳೆ ಅಲ್ಲ, ಇದು ಜಟಿ 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 ಮಳೆ ಗ್ಯಾಪ್ ಕೊಡ್ದಂಗೆ ಬರ್ತಾ ಇರತ್ತೆ. ಇಷ್ಟಾದ್ರೂ ವಿದ್ಯಾರ್ಥಿಗಳು ಹೆಂಗ್ ಶಾಲೆಗೆ ಬರಕ್ ಸಾಧ್ಯ? ವಿದ್ಯಾರ್ಥಿಗಳ ರಕ್ಷಣೆಯೂ ಕೂಡ, ವಿದ್ಯಾರ್ಥಿಗಳ ಹಿತರಕ್ಷಣೆಯೂ ಕೂಡ ಮುಖ್ಯ ಅಲ್ವಾ? ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಜಿಲ್ಲಾಡಳಿತ ಅಂತ ಹೇಳಿ ಅಲ್ಲಿಯ ಪೋಷಕರು ಆಗ್ರಹಿಸಿದ್ದಾರೆ. ಮಕ್ಕಳ ಪರಿಪಾಟಲು ಬಹಳ ಕಷ್ಟ ಇದೆ ರೀ ಮಲೆನಾಡು ಭಾಗದಲ್ಲಿ ಮಳೆ ಟೈಮಲ್ಲಿ. ಹಾಗಾಗಿ ಮತ್ತೆ ಆರೆಂಜ್ ಅಲರ್ಟ್ ಕೂಡ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯಲ್ಲಿ 27ನೇ ತಾರೀಕುವರೆಗೂ ಐ ಥಿಂಕ್. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಮಲೆನಾಡು ಭಾಗದಲ್ಲಾದ್ರು ಕನಿಷ್ಠ ಪಕ್ಷ ಎಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ ಹೆತ್ತೂರು ಈ ಭಾಗಗಳಲ್ಲಾದ್ರೂ ಕೂಡ ಶಾಲಾ ಕಾಲೇಜುಗಳಿಗೆ ಒಂದಿಷ್ಟು ರಜೆ ಕೊಡಬೇಕು ಅಂತಕ್ಕಂಥದ್ದು ಆಗ್ರಹ ಮಾಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಾನವ ಮತ್ತೆ ಪ್ರಾಣಿಗಳ ನಡುವಿನ ಸಂಘರ್ಷ ನಿಲ್ಲಂಗೆ ಕಾಣಿಸ್ತಾ ಇಲ್ಲ. ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ಶಿವನಹಳ್ಳಿ, ತಾರಿಬೈಲು ಮತ್ತೆ ಕೆರೋಡಿ ಗ್ರಾಮ ವ್ಯಾಪ್ತಿಯಲ್ಲಿ ಕಾಡು ಎಮ್ಮೆಗಳು ಗದ್ದೆಗೆ ಲಗ್ಗೆ ಇಟ್ಟು ಅಪಾರ ಪ್ರಮಾಣದ ಭತ್ತದ ಬೆಳೆಯನ್ನ ನಾಶಪಡಿಸಿರ್ತಕ್ಕಂಥ ಘಟನೆ ಸಂಭವಿಸಿದೆ. ಕೆರೋಡಿ ಗ್ರಾಮದ ರೈತರಾದ ಮಹೇಶ್ ಹಾಗೂ ದಿನೇಶ್ ಅವರ ಭತ್ತದ ಗದ್ದೆಗೆ ಸುಮಾರು 6 ರಿಂದ 7 ಕಾಡು ಎಮ್ಮೆಗಳು ನುಗ್ಗಿ ನಾಟಿಗೆ ಸಿದ್ಧಪಡಿಸಿದ್ದ ಸಸಿ ಮಡಿಯ ಸಸಿಗಳನ್ನ ತಿಂದು ಹಾಕಿದ್ದಾವೆ ಅಂಡ್ ತುಳಿದು ಸಂಪೂರ್ಣವಾಗಿ ಬೆಳೆಯನ್ನ ನಾಶ ಮಾಡಿದ್ದಾವೆ. ಈ ಭಾಗದಲ್ಲಿ ಕಾಡು ಪ್ರಾಣಿಗಳಿಂದ ನಿರಂತರ ಹಾವಳಿಯಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೊಳಗಾಗಿದ್ದಾರೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಇದರ ಜೊತೆಗೆ ಭತ್ತ ನಾಟಿ ಕಾರ್ಯಕ್ಕೆ ಸಿದ್ಧತೆ ಮಾಡ್ಕೊಂಡು ಎಲ್ಲವನ್ನ ರೆಡಿ ಮಾಡ್ಕೊಂಡು ಒಂದಿಷ್ಟು ಸಸಿಗಳನ್ನ ಕೂಡ ನಾಟಿ ಮಾಡಕ್ ತಂದಿಟ್ಕೊಂಡ ಸಂದರ್ಭದಲ್ಲಿ ಕಾಡೆಮ್ಮೆಗಳು ದಾಳಿ ಮಾಡಿ ಅವೆಲ್ಲವನ್ನು ಕೂಡ ತಿಂದು ಹಾಕಿದ್ದಾವೆ ಅಂಡ್ ರೆಡಿ ಮಾಡಿದ ಜಾಗವೆಲ್ಲನ ತುಳಿದು ಹಾಳು ಮಾಡಿ ಹಾಕಿದ್ದಾರೆ. ಒಂದ್ ಕಡೆ ಕಾಡಾನೆ ಹಾವಳಿ, ಮತ್ತೊಂದ್ ಕಡೆ ಕಾಡು ಎಮ್ಮೆಗಳ ಹಾವಳಿ. ಹಿಂಗಾಗ್ಬಿಟ್ರೆ ನಮ್ಮ ರೈತರ ಬದುಕೇನು ಅಂತ ಹೇಳಿ ಅಲ್ಲಿ ರೈತರು ಒಂದಿಷ್ಟು ಅಳಲನ್ನು ತೋಡ್ಕೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮನೆ ಕೆಲಸದ ಮೇಲೆ ಅತ್ಯಾಚಾರ ಪ್ರಕರಣ, ಜೈಲಿನಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಮ್ಮೆ ಬಿಗ್ ಶಾಕ್, ಮತ್ತೆ ಜಾಮೀನು ಅರ್ಜಿ ವಜಾ. ಸರ್ಕಾರದಿಂದ ಮಂಜೂರಾದ ಮನೆ ನೆಲಸಮ, ಅರಣ್ಯ ಇಲಾಖೆ ವಿರುದ್ಧ ಬಡ ಕುಟುಂಬದ ಆಕ್ರೋಶ, ಸುರಿಯುವ ಮಳೆ ಮಧ್ಯೆ ನಿಂತು ಕುಟುಂಬದ ಕಣ್ಣೀರು. ನಾಳೆ ಜಿಲ್ಲೆಗೆ ಸಿಎಂ ಡಿಸಿಎಂ ಆಗಮನ, ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು, ಹಾಸನಕ್ಕೆ ಬರಲು ಅವರಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದ ವಕೀಲ ದೇವರಾಜೇಗೌಡ. ಕ್ಷುಲ್ಲಕ ಕಾರಣಕ್ಕೆ ದಲಿತರ ಮೇಲೆ ಹಲ್ಲೆ, ಆರೋಪಿಗಳನ್ನ ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ, ದಲಿತ ಹಕ್ಕುಗಳ ಸಮಿತಿಯಿಂದ ಪ್ರತಿಭಟನೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರೋ ಧಾರಾಕಾರ ಮಳೆ, ಆದ್ರೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ ಜಿಲ್ಲಾಡಳಿತ, ಪೋಷಕರ ಅಸಮಾಧಾನ. ಸಕಲೇಶಪುರ ಭಾಗದಲ್ಲಿ ಕಾಡಾನೆಗಳೊಟ್ಟಿಗೆ ಕಾಡು ಕೋಣಗಳ ಹಾವಳಿ, ಗದ್ದೆಗೆ ಲಗ್ಗೆ, ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.